ಈ ಟ್ರೇಡರ್ಸ್ ಅವ್ರದ್ದೆಲ್ಲ ಜೀವನ ಹೆಂಗೆ ಅಂದರೆ ಈ 500 ರೂಪಾಯಿ, 1000 ರೂಪಾಯಿ, 5,000 ರೂಪಾಯಿ ಎಲ್ಲ ಲೆಕ್ಕನೇ ಇರಲ್ಲ ಅವ್ರು. ಅದೆಲ್ಲ 2 ನಿಮಿಷ 3 ನಿಮಿಷಕ್ಕೆ ದುಡ್ಕೊತಾರೆ. ಅವ್ರಿಗೇನಿದ್ರು 50,000, 1 ಲಕ್ಷ ಆ ಥರ. ಅದು ಎಷ್ಟೊಂದು ಜನ ಟ್ರೇಡರ್ಸ್ ಇದ್ದಾರೆ ದಿವಸಕ್ಕೆ ಲಕ್ಷ ಲಕ್ಷ ದುಡಿಯೋರು. ಏನು ಅಂದರೆ ಟ್ರೇಡಿಂಗ್ ಈಸಿ ಇಲ್ಲ, ಕಷ್ಟ ಇದೆ. ಬಟ್ ಏನಂದರೆ ಪೇಷನ್ಸ್ ಈಸ್ ಇಂಪಾರ್ಟೆಂಟ್. ಒಂದು ಸತಿ ನೀವು ಈಗೋ ಪೇಷನ್ಸ್ ಎಲ್ಲ ಬಿಟ್ಟು ಟ್ರೇಡಿಂಗ್ ಕುಂತ್ಕೊಂಡ್ರೆ ನೆಕ್ಸ್ಟ್ ಲೆವೆಲ್ ಕಾಸು ಮಾಡ್ಬೋದು. ಯಾರು ಏನು ಅಂದ್ಕೊಂಡಿರ್ತಾರೋ 2 ವರ್ಷ 3 ವರ್ಷದಲ್ಲಿ ಆ ಕಾರ್ ತೆಗಿಬೇಕು, ಆ ಮನೆ ಮಾಡಬೇಕು ಅಪ್ಪನ ಟ್ರೇಡರ್ಸ್ ಅವ್ರು ಮನ್ಸು ಮಾಡಿದ್ರೆ 2 ವಾರದಲ್ಲಿ ತೆಗಿಬೋದು. ಅಷ್ಟು ಕಾಸೈತೆ ಟ್ರೇಡಿಂಗಲ್ಲಿ. ಮುಂಚೆ ಎಷ್ಟೋ ಜನ ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ತಿದ್ರು, ಇವಾಗೆಲ್ಲ ಫೋರೆಕ್ಸಿಗೆ ಹೋಗಿದ್ದಾರೆ. ನಾನು ಇಂಡಿಯನ್ ಮಾರ್ಕೆಟಲ್ಲಿ ಮಾಡ್ತಿದ್ದೆ, 20 ದಿವಸಕ್ಕೆ 1 ಲಕ್ಷವರೆಗೂ ಮಾಡಿದ್ದೆ. ನಂದು ಏನು ಅಂದರೆ ಪೇಷನ್ಸ್ ಇಲ್ಲ. 10,000ವರೆಗೂ ಪ್ರಾಫಿಟ್ ಆಗಿತ್ತು. ಆಮೇಲೆ ನಾನು ಎಕ್ಸಿಟ್ ಆದಮೇಲೆ ಮೇಲೆ ಹೋಯ್ತು ಅಂತ ಮತ್ತೆ ಹಾಕಿದೆ. ಬರೋದೆಲ್ಲ ಕಿತ್ಕೊಂಡೋಯ್ತು. ಇವಾಗ 14,000 ರೂಪಾಯಿ ದುಡಿಯೋಕೆ ಹೋಯ್ತಾ ತಿಂಗಳು ಪೂರ್ತಿ. ಮತ್ತೆ ಮಾಡ್ತೀನಿ, ಬಿಡಲ್ಲ. ಎಷ್ಟೊಂದು ಜನ ಇದ್ದಾರೆ ಟ್ರೇಡಿಂಗ್ ಹೇಳ್ಕೊಡೋರು, ಮಸ್ತಾಗಿ ಹೇಳ್ಕೊಡೋರು ಇದ್ದಾರೆ. ಟ್ರೇಡರ್ ಪ್ಯಾರಡೈಸ್ ಅಂತ ಒಬ್ರು ಇದ್ದಾರೆ. ಅವ್ರು ಇಂಡಿಯನ್ ಮಾರ್ಕೆಟಲ್ಲೇ ಮಾಡ್ಕೊಂಡು ಇವಾಗ ಫೋರೆಕ್ಸ್ ಮಾಡ್ಕೊಂಡು ಒಳ್ಳೆ ಕಾಸು ಮಾಡ್ಕೊಂಡು ದುಬೈಲಿ ಸೆಟ್ಲ್ ಆಗೋನು. ಅವಾಗ ಲೈವ್ ಕ್ಲಾಸಸ್ ಬರ್ತಾರೆ, ಇವಾಗಲೂ ಲೈವ್ ಕ್ಲಾಸಸ್ ಬರ್ತಾರೆ. ಕ್ರೇಜಿಯಾಗಿ ಹೇಳ್ಕೊಡ್ತಾರೆ. ನಮ್ಮ ಕನ್ನಡದಲ್ಲೂ ಅವ್ರು ಹೆಚ್ಚಿರೋ ಆನಂದ್ ಅಂತ. ಬಟ್ ಅವ್ರು ಯಾವ ಲೈವ್ ಕ್ಲಾಸಸ್ಸು ಬರೋಲ್ಲ. ಬಟ್ ಮೋಟಿವೇಶನ್ ಕೊಡ್ತಾರೆ ಎಷ್ಟೊಂದು ಜನ, ಒಳ್ಳೆ ಮಜಾ. ನಮ್ಮ ಕನ್ನಡದಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಅವರು ಅಷ್ಟೇ ಒಳ್ಳೆ ಕ್ಲಾಸು. ನಂಗೆ ಕೋರ್ಸ್ ತೊಗೊಂಡಿದ್ದೆ ಅವ್ರ ಹತ್ರ, ಹೆವಿ ಯೂಸ್ ಆಯಿತು. ಬರೀ 3,000 ರೂಪಾಯಿ ತಿಂಗಳು ಪೂರ್ತಿ ಹೇಳ್ಕೊಟ್ರು. ಒಳ್ಳೆ 3,000 ರೂಪಾಯಿಗೆ ಹೆವಿ ಬರ್ತಿದೆ. ಆ ಥರ ತುಂಬ ಜನ ಇದ್ದಾರೆ. ಬಟ್ ಏನಂದರೆ ನೆಕ್ಸ್ಟ್ ಲೆವೆಲ್ ಕಾಸೈತೆ ಟ್ರೇಡಿಂಗಲ್ಲಂತೂ. ಬಟ್ ಎಷ್ಟೊಂದು ಜನ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಟ್ರೇಡಿಂಗ್ ಸುಮ್ಮನೆ ಏನೋ ಗೊತ್ತಿಲ್ಲದೆ ಬಂದು. ಬಟ್ ಒಂದು ಸತಿ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಇಳಿದ್ರೆ ಯಾವನ್ನೂ ಮುಟ್ಟಕ್ಕಾಗಲ್ಲ, ಅಷ್ಟು ಕಾಸೈತೆ. ನನಗೆ ದಿವ್ಸಕ್ಕೆ 5,000 10,000 ನೋಡಿ, ಇವಾಗ 16,000 ದುಡಿಬೇಕು ಅಂದರೆ ಅನಿಸೇ ಬರಲ್ಲ, ಏನೋ ಅನ್ಸಲ್ಲ ಈ ಕಾಸೆಲ್ಲ.